ಇವತ್ತಿಲ್ಲಿಗೆ ಬಂದಿರುವಂಥ ನಿಮ್ಮೆಲ್ಲರಿಗೆ ದೇವರ ದಯೆ, ದೇವರ ಕೃಪೆ, ದೇವರ ಕರುಣೆ ಏರಳವಾಗಿ ದೊರೆಯಲಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಹೋಗೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಂಡ ವಾಕ್ಯ ಭಾಗ ಆದಿಕಾಂಡ 37ನೇ ಅಧ್ಯಾಯ 19ನೇ వాక్యವನ್ನು ಇವತ್ತು ನಾವು ಧ್ಯಾನ ಮಾಡೋಣ. ఆదికాండము 37 అధ్యాయం. మీరు తెలుసు కదా, 37 అధ్యాయము 19వ వచనము. ಅವರು ಒಬ್ಬರಿಗೊಬ್ಬರು ಅಗೋ ಆ ಕನಸಿನವನು ಬರುತ್ತಾನೆ. ಅವರು ಮಾತಾಡ್ಕೊಳ್ತಾ ಇದ್ದಾರೆ, ಅಗೋ ಆ ಕನಸುಗಾರನು ಬರ್ತಾ ಇದ್ದಾನೆ. ಯೋಸೇಫನ ಬಗ್ಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಯೋಸೇಫನನ್ನ ನೋಡ್ದಂತ ಅವರ ಅಣ್ಣಂದ್ರು ಅವನನ್ನ ಕಿಂಡಲ್ ಮಾಡ್ತಾ ಇದ್ದಾರೆ. ಏನಂತ? ಇಗೋ ಕನಸುಗಾರನು ಬರ್ತಾ ಇದ್ದಾನೆ, ಇಗೋ ಕನಸುಗಾರನು ಬರ್ತಾ ಇದ್ದಾನೆ. ಅವನ ಬಗ್ಗೆ ಅಸಹ್ಯವಾಗಿ ಅವನಿಗೆ ಅವಮಾನ ಆಗೋ ಥರ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವನ ಕನಸು ಚಿಕ್ಕ ಕನಸು ಅಲ್ಲ, ಅವನಿಗೆ ಅವನಿಗಿರುವಂಥ ಕನಸು ದೊಡ್ಡದು. ಆ ಕನಸು ಏನಪ್ಪ ಅಂತಂದ್ರೆ, ನಿಮ್ಗೆ ಯಾರಿಗೂ ಗೊತ್ತಿದ್ಯಾ ಯೋಸೇಫರಿಗೆ ಬಂದಂಥ ಕನಸು ಏನು ಅಂತೇಳಿ? ಯೋಸೇಫ ಸೂರ್ಯ ಚಂದ್ರರು ಮತ್ತೆ ನಕ್ಷತ್ರಗಳು ಸಹ ಅಡ್ಡ ಬೀಳುವಂತ ಒಂದು ಕನಸನ್ನ ಅವನು ಕಾಣ್ತಾನೆ. ಅದರ ಅರ್ಥ ಏನು? ಸೂರ್ಯ ಚಂದ್ರರು ಮತ್ತೆ ನಕ್ಷತ್ರಗಳು ಮತ್ತೆ ಅವನ ಒಂದು ಏನು ಹೊಲದಲ್ಲಿ ಕಟ್ತಾ ಇದ್ದಂಥ ಒಂದು ಸಿವುಡು ಅವನಿಗೆ ಅಡ್ಡ ಬೀಳೋದನ್ನ ನೋಡೋದು. ಅದ್ರ ಅರ್ಥ ಏನಪ್ಪ ಅಂತಂದ್ರೆ, ಅವನ ಅವರ ಅಣ್ಣಂದ್ರು, ಒಂದನೇವನು ಯೋಸೇಫನು, 10 ಜನ ಅಣ್ಣಂದ್ರು, ಒಬ್ಬ ತಮ್ಮ ಮತ್ತೆ ಅವರ ತಂದೆ ತಾಯಿ ಎಲ್ಲರೂ ಯೋಸೇಫನಿಗೆ ಅಡ್ಡ ಬೀಳೋ ತರ ಒಂದು ಕನಸು. ಮತ್ತೆ ಯೋಸೇಫನು ಅವನ ಕಟ್ಟಿರುವಂತ ಒಂದು ಹೊಲದಲ್ಲಿ ಕಟ್ಟಿರುವಂತ ಒಂದು ಸಿವುಡು ಯೋಸೇಫನ್ ಕಟ್ಟಿರುವಂತ ಒಂದು ಇದು ಕಟ್ಟಿಗೆ ಅವರ ಅಣ್ಣ ತಮ್ಮಂದರು ಅವರ ತಂದೆ ತಾಯಿಗಳು ಎಲ್ಲರೂ ಕಟ್ತಿರುವಂತ ಕಟ್ಟುಗಳು ಅವನ ಸಿವುಡಿಗೆ ಅಡ್ಡ ಬೀಳೋ ತರ 2 ರೀತಿಯ ಕನಸುಗಳು ಯೋಸೇಫನ್ಗೆ ಚಿಕ್ಕ ವಯಸ್ಸಲ್ಲೇ ಬರುತ್ತೆ. ಚಿಕ್ಕ ವಯಸ್ಸಲ್ಲೇ ಅವನಿಗೆ 17 ವರ್ಷ ವಯಸ್ಸಾಗುತ್ತೆ. 17 ವರ್ಷ ವಯಸ್ಸಾದ್ರೂ ಅವರ ಕನಸನ್ನ ಮರ್ತೋಗೋದಿಲ್ಲ. ಆ ಕನಸನ್ನ ಮರ್ತೋಗದೆ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ, ನನ್ಗೆ ಈ ತರ ಕನಸು ಬಂತು, ಮೋಸ್ಟ್ಲಿ ನಾನು ನಿನ್ಗೆಲ್ಲರಿಗಿನ ದೊಡ್ಡವನಾಗ್ತೀನಿ, ನಿಮ್ಮೆಲ್ಲರಿಗಿನ ನಾನು ದೊಡ್ಡವನಾಗ್ತೀನಿ, ನಿಮ್ಮೆಲ್ಲರಿಗಿನ ನಾನು ದೊಡ್ಡ ಸ್ಥಾನದಲ್ಲಿ ಇರ್ತೀನಿ ಅಂತೇಳಿ ಯೋಸೇಫನು ಯಾವಾಗಲೂ ಅವನು ಹೇಳ್ತಾ ಇದ್ದಂಥ ಕಾರಣ ಅವನ ಅಣ್ಣಂದರಿಗೆ ಕೋಪ ಬಂದ್ಬಿಟ್ಟಿದೆ ಯೋಸೇಫನ ಮೇಲೆ. ಏನಂತ ಕೋಪ ಬಂದಿದೆ? ಇವನು ಯಾವಾಗಲೂ ಕನಸು ಬಗ್ಗೆನೇ ಹೇಳ್ತಾನೆ. ಈಗ ಒಂದು ಕನಸು ಬರುತ್ತೆ ರಾತ್ರಿ, ಬೆಳಿಗ್ಗೆ ಎದ್ದೇಳ್ತೀವಿ, ಕೆಲವು ಸಾರಿ ಕನಸೇ ಜ್ಞಾಪಕ ಇರಲ್ಲ ನಮಗೆ. ಬೆಳಿಗ್ಗೆ ಎದ್ದೇಳಷ್ಟೊತ್ತಿಗೆ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಮತ್ತೆ ಆ ಕನಸು ಏನು ಅಂತ ಜ್ಞಾಪಕ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವು ಕನಸುಗಳು ನಮಗೆ ಬರ್ತವೆ, ಆ ಕನಸುಗಳು ಬಂದ್ರೆ ಅದನ್ನು ಮರೆಯೋದಕ್ಕೆ ಆಗೋದಿಲ್ಲ. ಅಂತ ಒಂದು ಮರೆಯೋದಕ್ಕೆ ಆಗದೇ ಇರುವಂತ ಒಂದು ಕನಸು ಯೋಸೇಫನಿಗೆ ಬಂದಿದೆ ಅವನ ಜೀವನದಲ್ಲಿ. ಏನು ಆ ಕನಸು? ನಾನು ನಮ್ಮ ಅಣ್ಣಂದ್ರಿಗಿನ ದೊಡ್ಡದಾಗಿ ಬೆಳಿತೀನಿ, ನಮ್ಮ ತಂದೆ ತಾಯಿಗಳಿಗಿನ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ನಾನು ಇರ್ತೀನಿ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಕನಸು ಯೋಸೇಫನದು. ದಿನಾ ಕನಸಿನ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ. ಅವರ ಅಣ್ಣಂದ್ರು ಕುರಿಗಳನ್ನ ಮೇಯಿಸ್ಲಿಕ್ಕೆ ಬಹಳ ದೂರ ಹೋಗಿದ್ದಾರೆ. ಅವನ ಅಣ್ಣಂದ್ರು ಕುರಿಗಳನ್ನ ಮೇಯಿಸ್ಲಿಕ್ಕೆ ಹೋಗಿರುವಾಗ ಅವ್ರ ಅಪ್ಪ ಹೇಳ್ತಾ ಇದ್ರು, ಯೋಸೇಫನವರ ತಂದೆ ಯಾಕೋಬನು ತನ್ನ ಮಗನಾಗಿರುವಂತ ಯೋಸೇಫನನ್ನ ಅವರ ಅಣ್ಣಂದ್ರಿಗೆ ನೋಡ್ಕೊಂಡ್ ಬರ್ಲಿಕ್ಕೆ ಕಳಿಸ್ತಾ ಇದ್ದಾನೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕುರಿಗಳನ್ನ ಮೇಯಿಸ್ಲಿಕ್ಕೆ ಹೋದ್ರೆ 6 ತಿಂಗಳು ಅವ್ರ ಮನೆಗೆ ವಾಪಸ್ ಬರ್ತಾ ಇರಲಿಲ್ಲ. ಅವ್ರ ಕುರಿಗಳನ್ನ ಮೇಯಿಸ್ಕೊಂಡು ಅಲ್ಲಲ್ಲೇ ಬಯಲು ಪ್ರದೇಶದಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಮಲಗ್ತಾ ಇದ್ರು. ಯೋಸೇಫನನ್ನ ಅವರ ತಂದೆ ಯಾಕೋಬನು ಅವರ ಅಣ್ಣಂದರಿಗೆ ಊಟ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಕಳಿಸ್ಕೊಟ್ಟಾಗ ಯೋಸೇಫನು ಬಹಳ ದೂರದಲ್ಲಿ ಅವರ ಅಣ್ಣಂದ್ರನ್ನ ನೋಡ್ಲಿಕ್ಕೆ ಬರುವಾಗ ಅವರ ಅಣ್ಣಂದ್ರು ಮಾತಾಡ್ಕೊಳ್ತಾ ಇದ್ದಾರೆ ಕೇವಲವಾಗಿ, ಅಗೋ ಕನಸುಗಾರನು ಬರ್ತಾ ಇದ್ದಾನೆ. ನಮ್ಗೆ ಹೆಂಗೆ ಇರ್ಬೇಕಂದ್ರೆ ಕನಸು, ಜನ ಸಣ್ಣ ಪುಟ್ಟ ಕನಸುಗಳೆಲ್ಲ, ಈ ವಾರಲ್ಲಿ ನಾನು 100 ರೂಪಾಯಿ ಸಂಪಾದನೆ ಮಾಡಬೇಕು, 1000 ರೂಪಾಯಿ ಸಂಪಾದನೆ ಮಾಡಬೇಕು, 5000 ರೂಪಾಯಿ ಸಂಪಾದನೆ ಮಾಡಬೇಕು, ಈ ಥರ ಕನಸುಗಳೆಲ್ಲ ಅಲ್ಲ. ನಾವು ಯಾವ ರೀತಿ ಕನಸಿಟ್ಕೋಬೇಕು ಅಂತಂದ್ರೆ, ಜನ ಆ ಕನಸಿನ ಬಗ್ಗೆ ಕೇಳಿದ್ರೆ
ಬಾಯಿ ಮೇಲೆ ಕೈ ಇಟ್ಕೊಳ್ಳೋ ರೀತಿಯಲ್ಲಿ ಒಂದು ದೊಡ್ಡ ಕನಸುಗಳನ್ನು ನಾವು ಇಟ್ಕೋಬೇಕು. ಕಳೆದ ವಾರದಲ್ಲಿ ವಾಕ್ಯ ಏನು? ನಿನ್ನ ಗೂಡಾರವನ್ನು ವಿಸ್ತರಿಸು. ನೀವೊಂದು ಲಿಮಿಟನ್ನು ನೀನು ಹಾಕೋಬೇಡ. ಇಷ್ಟೇ ನನ್ನ ಬೌಂಡ್ರಿ ಅಂತ ಆ ಬೌಂಡ್ರಿಯಲ್ಲಿ ನೀನು ಜೀವಿಸಬೇಡ. ಆ ಬೌಂಡ್ರಿಯನ್ನು ಕಿತ್ತು ಅಗಲ ಮಾಡು ಅಂತ. ಅದರ ಅರ್ಥ ಏನು? ನೀನು ಒಂದು ದೊಡ್ಡ ಕನಸನ್ನು, ಒಂದು ದೊಡ್ಡ ಉದ್ದೇಶವನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೋಬೇಕು. ನಾವೆಲ್ಲ ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಸಾಯ್ಲಿಕ್ಕೆ ನಾವು ಈ ಲೋಕದಲ್ಲಿ ಬಂದಿಲ್ಲ. ರೋಮಪುರಕ್ಕೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ತಿನ್ನುವುದು ಕುಡಿಯೋದು ದೇವರ ರಾಜ್ಯವಲ್ಲ. ನಾವು ತಿನ್ನೋದಕ್ಕೆ, ಕುಡಿಲಿಕ್ಕೆ, ಈ ಲೋಕದಲ್ಲಿ ಸತ್ತೋಗ್ಲಿಕ್ಕೆ ನಾವು ಈ ಲೋಕದಲ್ಲಿ ಹುಟ್ಟಿರೋರಲ್ಲ. ನಮ್ಮ ಕನಸು ಯಾವ ರೀತಿಯಲ್ಲಿ ಇರಬೇಕು? ದೊಡ್ಡದಾಗಿರಬೇಕು ಕನಸು. ನಾನು ಹಿಂಗೆ ಮಾಡಬೇಕು, ಹಿಂಗಿರಬೇಕು ಅಂತ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾನು 10ನೇ ಕ್ಲಾಸನ್ನು ಹಾಸ್ಟೆಲಲ್ಲಿ ಓದಿದ್ದು. ಇಲ್ಲೇ ಚಿಕ್ಕಜಾಲದಲ್ಲಿ ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಲ್ಲಿ ಇರಬೇಕಾದ್ರೆ ಒಂದು ಕನಸು ಏನಪ್ಪ ಅಂದ್ರೆ, ನಾನು ಜೀವನದಲ್ಲಿ ಒಂದು ಸೂಟು ಕೋಟ್ ಹಾಕೋಬೇಕು, ಒಂದು ಶೂ ಹಾಕೋಬೇಕು, ಒಂದೊಳ್ಳೆ ಕೋಟನ್ನು ಹಾಕೋಬೇಕು. ಆ ಕನಸು ನೆರವೇರೋದು ಹೇಗೆ ಅಂತಂತ ನಾನೇನು ಮಾಡೋದು, ನಮ್ಮ ಹಾಸ್ಟೆಲಲ್ಲಿ ಹುಡುಗರು ಎಲ್ಲರೂ ಇಲ್ಲದೆ ಇರುವಾಗ ಹಾಸ್ಟೆಲ್ದು ರೂಮ್ದು ಬಾಕ್ಲು ಹಾಕೋಬಿಟ್ಟು ಅಲ್ಲೇ ನನಗೆ ಅವಾಗೇ ದೇವ್ರ ಮೇಲೆ ಒಂದು ಅಂದರೆ ಯೇಸು ಕ್ರಿಸ್ತನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ. ಆವಾಗಲೇ ನಾನು ಏನು ತಪಸ್ಸು ಮಾಡೋ ಥರ ಕುತ್ಕೋಬಿಟ್ಟು ಈ ಆಗಿನ ಕಾಲದಲ್ಲಿ ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ರು. ಅದನ್ನು ಅನೇಕ ಬಾರಿ ಹಾಸ್ಟೆಲಲ್ಲಿ ಹೇಳಿ ಬೆಳೆದಂಥವ. ನನಗೊಂದು ಕನಸು, ನನಗೆ ನನ್ನ ಜೀವನದಲ್ಲಿ ಸೂಟ್ ಹಾಕೋಬೇಕು, ಕೋಟ್ ಹಾಕೋಬೇಕು, ಒಂದು ಶೂ ಹಾಕೋಬೇಕು. ಅದಾದ ನಂತರ 10ನೇ ಕ್ಲಾಸ್ ಫೇಲ್ ಆಯ್ತು. 10ನೇ ಕ್ಲಾಸ್ ಫೇಲ್ ಆಗಿ ವಾಪಸ್ಸು ಮನೆಗೆ ಬಂದು ಮನೆಯಲ್ಲಿದ್ದು, ಅದಾದ ನಂತರ ನಮ್ಮ ಮಾವ ನನ್ನನ್ನು ಬೇರೆ ಒಂದು ಹಾಸ್ಟೆಲ್ಗೆ ಸೇರಿಸಿದಾಗ, ಆ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಒಬ್ಬ ದೇವರ ಸೇವಕರು ಕೊಟ್ಟಂಥ ಮೆಸೇಜನ್ನು ಕೇಳಿ ನಾನು ಸಹ ತುಂಬ ಬಡವನಾಗಿದ್ದೆ. ನನಗೆ ಜ್ಞಾನ ಇರಲಿಲ್ಲ. ನನ್ನನ್ನು ದೇವರು ಲಂಡನ್ಗೆ ಕರ್ಕೊಂಡು ಹೋದ್ರು ಫ್ಲೈಟಲ್ಲಿ. ನಾನು 20 ಗಂಟೆಗಳ ಕಾಲ ಫ್ಲೈಟಲ್ಲಿ ಕೂತ್ಕೊಂಡಿದ್ದೆ ಅಂತೇಳಿ ಅವರೊಂದು ಸಾಕ್ಷಿ ಹೇಳಿದರು. ಆ ಸಾಕ್ಷಿಯನ್ನು ಕೇಳಿದಾಗ ನನಗೆ ಅವತ್ತು ಒಂದು ಕನಸು ಪ್ರಾರಂಭ ಆಯಿತು. ಏನು? ನಾನು ಫ್ಲೈಟಲ್ಲಿ ಹೋಗಬೇಕು, ನಾನು ನನ್ನ ಜೀವನದಲ್ಲಿ ಫ್ಲೈಟಲ್ಲಿ ಹೋಗಬೇಕು, ಒಂದು ಸೂಟ್ ಹಾಕಬೇಕು, ಒಂದು ಕೋಟ್ ಹಾಕಬೇಕು, ಒಂದು ಶೂ ಹಾಕಬೇಕು. ಒಂದು ದೊಡ್ಡ ಕನಸು. ಆ ಕನಸಿಗಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಕನಸು ನೆರವೇರಲಿಕ್ಕೆ ಅಸಾಧ್ಯವಾಗಿರುವಂಥ ಒಂದು ಪರಿಸ್ಥಿತಿ, ನಮ್ಮ ಕುಟುಂಬದ ಒಂದು ಪರಿಸ್ಥಿತಿ. ತುಂಬ ಒಂದು ಬಡತನ, ಊಟ ಇಲ್ಲ. ಆಗಿನ ಕಾಲದಲ್ಲಿ ಬಸ್ ಚಾರ್ಜ್ಗೆ ಕಾಸಿರಲಿಲ್ಲ ನಮ್ಮ ಹತ್ರ. ಇಲ್ಲಿಂದ ಯಲಹಂಕಕ್ಕೆ ಹೋಗ್ಬೇಕಂದ್ರೆ ಒಂದು ಬಸ್ ಚಾರ್ಜ್ಗೆ ಇರಲಿಲ್ಲ. ಇಲ್ಲಿಂದ ನಮ್ಮ ಅಕ್ಕನವ್ರ ಊರಿಗೆ ಹೋಗ್ಬೇಕು ಅಂದ್ರೆ ಒಂದು ಬಸ್ ಚಾರ್ಜ್ಗೆ ಇರಲಿಲ್ಲ. ಬಸ್ ಚಾರ್ಜ್ಗೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಫ್ಲೈಟಲ್ಲಿ ಹೋಗಬೇಕು, ನಾನು ಫ್ಲೈಟ್ ಹತ್ತಬೇಕು, ಫ್ಲೈಟಲ್ಲಿ ನಾನು ಹಾರಬೇಕು ಅಂತ ಕನಸು ಕಂಡು ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅಸಾಧ್ಯವಾಗದೇ ಇರುವಂಥದ್ದನ್ನು ದೇವರು ಸಾಧ್ಯವಾಗುವಾಗೆ ದೇವರು ಮಾಡಿ ಇವತ್ತು ಫ್ಲೈಟನ್ನು ಒಂದು ಬಸ್ಗೆ ಹೋಗೋ ಥರ ಹೋಗುವ ಹಾಗೆ ದೇವರು ಅಷ್ಟೇ ಹೆಚ್ಚಾಗಿ ಆಶೀರ್ವಾದನ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ಜೀವನದ ಒಂದು ಕನಸಿಟ್ಕೋಬೇಕು, ಒಂದು ಗುರಿ ಇಟ್ಕೋಬೇಕು. ನನ್ನ ಜೀವನದಲ್ಲಿ ಹಿಂಗೆ ಬದುಕಬೇಕು, ಈ ಒಂದು ಸ್ಥಿತಿಯಲ್ಲಿ ನಾನು ಇರಬೇಕು, ಈ ಸ್ಥಿತಿಯಲ್ಲಿ ದೇವ್ರಿಗಾಗಿ ನಾನು ಜೀವಿಸಬೇಕು, ಈ ಸ್ಥಿತಿಯಲ್ಲಿ ನಾನು ದೇವ್ರಿಗಾಗಿ ಕೆಲಸ ಮಾಡಬೇಕು ಅಂತೇಳಿ ಆ ಕನಸನ್ನು ನೀವು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿದ್ರೆ ಖಂಡಿತ ನಮ್ಮ ದೇವರು ಕನಸನ್ನು ನೆರವೇರಿಸ್ತಾರೆ. ಹಲ್ಲೆಲೂಯಾ. ಈ ಸ್ಥಳಕ್ಕೆ ಬಂದಾಗ ಈ ಸ್ಥಳದಲ್ಲಿ ಅಲ್ಲಿ ಹಿಂದೆಗಡೆ ಅಲ್ಲಿದ್ದಂಥ ಒಂದು ಸ್ಥಳ, ಅದರಲ್ಲಿ ಅರ್ಧ ಒಂದು ಚಿಕ್ಕದು ಚರ್ಚು, ಸೀಟು ಚರ್ಚು. ಒಂದು ಉದ್ದೇಶ, ಒಂದು ಕನಸೇನು, ಒಂದು ದೊಡ್ಡ ಸಭೆಯಾಗಿ ಮಾಡಬೇಕು, ಸಭೆಯನ್ನು ದೊಡ್ಡ ಸಭೆಯಾಗಿ ಮಾಡಬೇಕಂತ. ಒಂದು 10 ಅಡಿ ಎಕ್ಸ್ಟೆನ್ಷನ್ ಮಾಡಿದ್ಮೇಲೆ ಒಂದು ದಿನ ದೊಡ್ಡ ಬಿರುಗಾಳಿ ಮಳೆ ಬಂದ್ಬಿಟ್ಟು ಏನಾಗ್ಬಿಡ್ತು, ಚರ್ಚಿದ ಸೀಟೆಲ್ಲ ಎತ್ಕೊಂಡು ಹೋಗ್ಬಿಡ್ತು. ಸೀಟೆಲ್ಲ ಒಡೆದೋಯ್ತು. ಸೀಟ್ ಗಾಳಿಗೆ ಎತ್ಕೊಂಡು ಹೋಗಿ ಹತ್ತು ಕಡೆ ಬಿದ್ದೋಗ್ಬಿಟ್ಟಿತ್ತು ಸೀಟುಗಳೆಲ್ಲ. ಸೀಟೆಲ್ಲ ಒಡೆದೋಗಿ ಚರ್ಚ್ ತುಂಬ ನೀರು ತುಂಬ್ಕೊಬಿಟ್ಟಿತ್ತು. ನೆಕ್ಸ್ಟ್ ಡೇನೇ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಮತ್ತೆ ಹೊಸ ಶೀಟ್ಗಳನ್ನು ಚರ್ಚಿಗೆ ಹಾಕುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ದೇವ್ರೇ
ಇದೇ ಸ್ಥಳದಲ್ಲಿ ಒಂದು ಮೋಲ್ಡ್ ಹಾಕಬೇಕು. ಒಂದು ಮೋಲ್ಡ್ ಹಾಕಿ ನಾನು ನಿಮ್ಗಾಗಿ ಒಂದು ಸೇವೆಯನ್ನು ಮಾಡಬೇಕನ್ನೋಂಥ ಒಂದು ಮೋಲ್ಡ್ ಹಾಕಬೇಕು. ಒಂದು ಮೋಲ್ಡ್ ಹಾಕಿ ನಾನು ನಿಮ್ಗಾಗಿ ಒಂದು ಸೇವೆಯನ್ನು ಮಾಡಬೇಕನ್ನೋಂಥ ಒಂದು ಕನಸು. ಬಟ್ ಗೋಡೆಗಳು ಸ್ಟ್ರಾಂಗ್ ಇಲ್ಲ. ಅದ್ ಕಡೆ ಲಾಸ್ಟಲ್ಲಿ ಒಂದು ಪಿಲ್ಲರ್ ಇಲ್ಲ, ಇದ್ ಕಡೆ ಲಾಸ್ಟಲ್ಲಿ ಒಂದು ಪಿಲ್ಲರ್ ಇಲ್ಲ. ಸುಮ್ಮನೆ ಕೆಳಗಡೆ ಮಾತ್ರ ಪಿಲ್ಲರ್ ಹಾಕಿ ಒಂದು 4 ಕಡೆಯಲ್ಲಿ ಹಾಕಿ ಕಟ್ಟಿದ್ರು. ಒಬ್ಬ ಮೇಸ್ತ್ರಿನ ಕರ್ಕೊಬಂದು ತೋರಿಸಿದ್ರು. ಅವ್ರು ಹೇಳಿದ್ರು ಇಲ್ಲ ಮೋಲ್ಡ್ ಹಾಕೋಕ್ಕಾಗಲ್ಲ ಇದು, ಯಾಕಂದ್ರೆ ಮೋಲ್ಡ್ ಹಾಕಿದ್ರೆ ಇದು ಬಿದ್ದು ಹೋಗುವಂಥ ಚಾನ್ಸ್ ಇದೆ ಅಂತೇಳಿ. ಆದರೂ ದೇವ್ರ ಹತ್ರ ಒಂದು ಕನಸಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ದೇವರ ಇಲ್ಲಿ ಒಂದು ಮೋಲ್ಡ್ ಹಾಕಬೇಕು ಅಂತೇಳಿ. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಒಂದು ಶೀಟ್ ಮನೆ ಒಂದಿತ್ತು, ಇಲ್ಲಿ ನಮ್ಮದು ಹಳೇದು. ಅದನ್ನೆಲ್ಲ ಕಿತ್ತಾಕಿ ದೇವರ ಕೃಪೆಯಿಂದ ದೇವರ ಕನಸನ್ನು ನೆರವೇರಿಸಿ ಒಂದು ದೊಡ್ಡ ಒಂದು ಸಭೆಯನ್ನು ಕಟ್ಟುವ ಹಾಗೆ ದೇವರ ಆಶೀರ್ವಾದವನ್ನು ಮಾಡಿದ್ರು. ಹಲ್ಲೆಲೂಯಾ. ನಮ್ಮ ಜೀವನದ ಒಂದು ಕನಸಿರಬೇಕು, ಒಂದು ಉದ್ದೇಶ ಇರಬೇಕು, ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಛಲ ಇರಬೇಕು. ಅವಾಗ ಮಾತ್ರನೇ ನಾವೇನಾದರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ. ಒಂದು ಕನಸಿಲ್ದಿರ, ಒಂದು ಉದ್ದೇಶ ಇಲ್ದಿರ, ನನ್ನ ಜೀವನದಲ್ಲಿ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಆಸೆ ಇಲ್ದಿರ ನಾವು ಸುಮ್ಮನೆ ದೇವರಾಲಯದಲ್ಲಿ ಎಷ್ಟು ಕೂತ್ಕೊಂಡ್ರು, ನಾವೆಷ್ಟು ದೇವ್ರನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋದ್ರು, ಪ್ರಾರ್ಥನೆ ಮಾಡ್ತೀವಿ, ಮನೆಗೆ ಹೋಗಿ ಚೆನ್ನಾಗಿ ನಿದ್ರೆ ಹೋಗ್ತೀವಿ, ಏನು ಪ್ರಯೋಜನ ಆಗೋದಿಲ್ಲ. ನಿನ್ನ ಒಂದು ಕನಸು ಎಷ್ಟಿರಬೇಕು ಅಂತಂದ್ರೆ ಜನ ನೋಡಿದಾಗ ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಇದು ಸಾಧ್ಯ ಆಗುತ್ತಾ ಇವನ ಜೀವನದಲ್ಲಿ. ಜನ ಒಂದು ವೇಳೆ ನಿನ್ನಲ್ಲಿರುವಂಥ ಕನಸುಗಳನ್ನು ಕೇಳಿ ನಿನ್ನನ್ನು ಅವಮಾನ ಪಡಿಸ್ಬೋದು, ಹೀಯಾಳಿಸ್ಬೋದು. ಇವನ ಜೀವನದಲ್ಲಿ ಇದು ಸಾಧ್ಯನೇ ಇಲ್ಲ. ಆದರೆ ಬೈಬಲ್ ಹೇಳ್ತದೆ, ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ತನ್ನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಹೊಸ ವರ್ಷದಲ್ಲಿ ನಿನಗೇನು ಕನಸಿದೆ? ನಿನ್ನ ಕನಸೇನು? ಏನು ಸಾಧಿಸ್ಬೇಕಂತ ಅನ್ಕೊಂಡಿದ್ಯಾ ನೀನು? ನನಗೇನು ಕನಸಿಲ್ಲ, ಬೆಳಿಗ್ಗೆ ಎದ್ದೇಳ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಮಾಡ್ಕೊಬಂದು ಮನೆಯಲ್ಲಿರ್ತೀನಿ, ಅಷ್ಟೇ ನಿನ್ನ ಒಂದು ಜೀವನದ ಉದ್ದೇಶನ? ಕೇವಲ ಕೂಲಿ ಕೆಲಸ ಮಾಡೋದಷ್ಟೇನಾ? ಹೊಸ ವರ್ಷದಲ್ಲಿ ಒಂದು ಹೊಸ ಒಂದು ಕನಸನ್ನ ನಾವು ಪ್ರತಿ ವರ್ಷನೂ ನಾವು ಇಟ್ಕೋಬೇಕು. ಪ್ರತಿ ವರ್ಷನೂ ಒಂದು ಆ ಉದ್ದೇಶ, ಆ ಕನಸು ಯಾವ ರೀತಿಯಲ್ಲಿ ಇರಬೇಕು? ದೊಡ್ಡದಾಗಿರ್ಬೇಕು. ನಮ್ಮ ಅದೇ ಒಂದು ಗಾದೆ ಇದೆಯಲ್ವಾ, ಏನಿದೆ ಗಾದೆ? ಹಾಸಿಗೆ ಇದ್ದಷ್ಟು ದೊಡ್ಡೋರೇ ಹೇಳ್ಬಿಟ್ಟಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತೇಳಿ. ನಮ್ಮ ಮನೆ ಪರಿಸ್ಥಿತಿ ಇಷ್ಟೇ. ಅದಕ್ಕೆ ನಾನು ಚಿಕ್ಕ ಕನಸು ಕಾಣ್ತೀನಿ. ಈ ವರ್ಷದಲ್ಲಿ ನಾನು ಒಂದು ಜೊತೆ ಬಟ್ಟೆ ತಗೋಬೇಕು, ಈ ವರ್ಷದಲ್ಲಿ ಒಂದು ದೊಡ್ಡ ಚಪ್ಪಲಿ ತಗೋಬೇಕು, ಇಷ್ಟೇ ನನ್ನ ಕನಸು, ನನ್ನ ಜೀವನದಲ್ಲಿ ಇಷ್ಟೇ ನನ್ನ ಯೋಗ್ಯತೆ ಅಂಥೇಳಿ ಭಾಳ ಜನ ಏನು ಮಾಡ್ತಾರೆ ಅಂತಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಅನ್ನೋ ರೀತಿಯಲ್ಲಿ ನಮ್ಮ ಯೋಗ್ಯತೆ ಇಷ್ಟೇ ಅಂತೇಳಿ ಚಿಕ್ಕ ಚಿಕ್ಕ ಕನಸುಗಳನ್ನು ಕಾಣ್ತಾರೆ. ಮತ್ತೆ ಆ ಕನಸುಗಳನ್ನು ಮರೆತು ಹೋಗ್ತಾರೆ. ನಮ್ಮ ಪರಿಸ್ಥಿತಿಗಳಿಗಿಂತ ಮೀರಿ, ನಾವಿರುವಂಥ ಸ್ಥಿತಿಗಳಿಗಿಂತ ಮೀರಿ ಒಂದು ದೊಡ್ಡ ಕನಸನ್ನು ನಾವು ದೇವ್ರ ಹತ್ರ ಪಡ್ಕೋಬೇಕು. ದೇವ್ರ ಹತ್ರ ಕೇಳಬೇಕು, ದೇವ್ರೇ ನಿನ್ನ ಚಿತ್ತ ಏನು ನನ್ನ ಜೀವನದಲ್ಲಿ? ನಾನು ಯಾವ ರೀತಿಯಲ್ಲಿ ಬದುಕಬೇಕು? ದೇವ್ರು ನಿನಗೆ ಸಣ್ಣ ಪುಟ್ಟ ಕನಸುಗಳನ್ನೆಲ್ಲ ತೋರಿಸೋದಿಲ್ಲ. ದೇವ್ರು ನಿನಗೆ ಒಂದು ಸಣ್ಣ ಪುಟ್ಟ ಉದ್ದೇಶವನ್ನು ದೇವ್ರು ಇಡೋದಿಲ್ಲ. ದೇವ್ರು ನಿಮ್ಮ ಜೀವನದಲ್ಲಿ ಇಟ್ಟರೆ ಒಂದು ದೊಡ್ಡ ಉದ್ದೇಶವನ್ನು ದೇವ್ರು ಇಟ್ಟಿರ್ತಾರೆ. ಇವತ್ತೇನಕ್ಕೆ ನಾವು ಈ ಲೋಕದಲ್ಲಿ ಹುಟ್ಟಿದ್ದೀವಿ ಮನುಷ್ಯರಾಗಿ? ನಾವ್ಯಾಕೆ ಪ್ರಾಣಿಗಳಾಗಿ ಹುಟ್ಟಿಲ್ಲ? ನಾವ್ಯಾಕೆ ಪಕ್ಷಿಗಳಾಗಿ ಲೋಕದಲ್ಲಿ ಹುಟ್ಟಿಲ್ಲ? ಯಾಕೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ಮನುಷ್ಯರಾಗಿ ನಾವು ಯಾಕೆ ಲೋಕದಲ್ಲಿ ಹುಟ್ಟಿದ್ದೀವಿ? ಒಂದು ಉದ್ದೇಶ ಇದೆ ದೇವ್ರಿಗೆ. ನಿನ್ನ ಜೀವನದಲ್ಲಿ ನೀನು ದೊಡ್ಡದಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇದೆ. ದೇವ್ರೇನಂತ ಹೇಳ್ತಾರೆ? ನಾನು ನಿನ್ನನ್ನು ತಲೆಯಾಗಿ ಮಾಡ್ತೀನಿ ಹೊರತು ನಾನು ನಿನ್ನನ್ನು ಬಾಲವಾಗಿ ಮಾಡೋದಿಲ್ಲ. దేవుడు ఏం చెప్తాడు? నేను నిన్నే ఎలా ఏం చెప్తాడు దేవుడు మనల్ని ఒక తలగా దేవుడు దీవిస్తాడు, కానీ తోకగా దేవుడు మనల్ని దీవించేద్దాడు. ఒక ನಾಯಕುಡಿಗ ದೇವ್ರ ಉದ್ದೇಶ ಏನು? ನಮ್ಮ ಜೀವನದಲ್ಲಿ ಒಂದು ದೊಡ್ಡ ನಾಯಕರಾಗಬೇಕು. ದೇವ್ರ ಉದ್ದೇಶ ಏನು? ನಮ್ಮ ಜೀವನದಲ್ಲಿ ನಾವು ಒಂದು ಎತ್ತರವಾಗಿರುವಂಥ ಸ್ಥಾನಕ್ಕೆ ಬೆಳಿಬೇಕು. ನಮ್ಮ ಉದ್ದೇಶ ನಮ್ಮ ಜೀವನದಲ್ಲಿ ನನಗಿಷ್ಟೇ ಸಾಕು,
ನನ್ನ ಲಿಮಿಟ್ ಇಷ್ಟೇನೆ, ನಾನು ಇಷ್ಟರಲ್ಲೇ ಬದುಕ್ತೀನಿ, ನಾನು ಇಷ್ಟಾಗೇ ಇರ್ತೀನಿ. ಕೆಲವರು ಈ ಕನಸನ್ನ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ, ಇದು ದುರಾಸೆ. ಕನಸು ಬೇರೆ, ದುರಾಸೆ ಬೇರೆ. ದುರಾಸೆ ಅಂತಂದ್ರೆ ಅದು ನಿನ್ನ ಸ್ವಂತವಾಗಿ ನೀನು ಆಲೋಚನೆ ಮಾಡಿ ನಾನು ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಅಂತ ಹೇಳ್ತೀನಿ, ಅದು ದುರಾಸೆ. ಕನಸೇನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೇವರ ಚಿತ್ತಕ್ಕನುಗುಣವಾಗಿ, ದೇವರ ಒಂದು ವಾಕ್ಯಕ್ಕನುಗುಣವಾಗಿ ದೇವರು ತೋರಿಸುವಂಥ ಆ ಒಂದು ಉದ್ದೇಶ, ಆ ಒಂದು ಕನಸನ್ನು ನಿನ್ನ ಜೀವನದಲ್ಲಿ ಇಟ್ಕೊಂಡು ನೀನು ನಡೆಯುವಾಗ ದೇವರು ಆ ಕನಸನ್ನು ಖಂಡಿತವಾಗಿ ದೇವರು ನೆರವೇರಿಸುವಂಥ ದೇವರಾಗಿದ್ದಾರೆ. ಯೋಸೇಫನು ತನ್ನಷ್ಟಕ್ಕೆ ತಾನೇ ನನ್ನ ಅಣ್ಣಂದ್ರು ನಮ್ಮ ತಂದೆ ತಾಯಿಗಳೆಲ್ಲ ನನಗೆ ನಮಸ್ಕಾರ ಹೊಡಿಬೇಕು ಅಂತ ಅಂದ್ಕೊಳ್ಳಿಲ್ಲ. ದೇವರು ಆ ಉದ್ದೇಶವನ್ನು ತೋರಿಸಿದ್ರು ಯೋಸೇಫನಿಗೆ. ನೀನು ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತೀಯ, ನೀನು ನನ್ನ ರಾಜ್ಯವನ್ನು ವಿಸ್ತರಿಸುವಂತ ಒಬ್ಬ ವ್ಯಕ್ತಿ ಆಗ್ತೀಯ, ನನ್ನ ಪ್ರಜೆಗಳನ್ನ ಉದ್ಧರಿಸುವಂತ ಒಬ್ಬ ರಾಜನಾಗ್ತೀಯ ಅಂತೇಳಿ ಯೋಸೇಫನಿಗೆ ದೇವರು ಮೊದಲೇ ಕನಸನ್ನ ಕೊಟ್ಟಿದ್ರು. ಇವತ್ತು ದೇವ್ರ ಹತ್ರ ನೀವು ಆ ಕನಸುಗಳನ್ನು ಹೊಂದ್ಕೊಂಡಿದ್ದೀರಾ? ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋದಾಗ ಅವ್ರ ಇಷ್ಟದ ಪ್ರಕಾರ ಹೇಳ್ತಾರೆ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ ಅವ್ರ ಇಷ್ಟ. ಅದು ಆ ಥರ ನೀವು ಸಹ ನಿಮ್ಮ ದೈಹಿಕವಾದ ಇಷ್ಟಗಳೇ ನನ್ನ ಒಂದು ಕನಸು ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ, ಆ ಥರ ಅನ್ಕೋಬಾರ್ದು. ನಮ್ಮ ದೈಹಿಕವಾಗಿರುವಂಥ ಇಷ್ಟನೇ ನಮ್ಮ ಕನಸಾಗಿರ್ಬೇಕು, ನಾನು ಹಂಗೆ ಬದುಕಬೇಕು. ಅಲ್ಲ, ದೇವರ ಚಿತ್ತಕ್ಕನುಗುಣವಾಗಿ ದೇವರ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಒಂದು ದರ್ಶನವನ್ನು, ಒಂದು ಕನಸನ್ನು ನಾವು ಇಟ್ಕೋಬೇಕು. ಆ ದರ್ಶನ, ಒಂದು ಕನಸನ್ನು ಇಟ್ಕೊಳ್ಳೋದಕ್ಕೋಸ್ಕರನೇ ನಾವು ಕಳೆದ 29ನೇ ತಾರೀಕು 31ನೇ ತಾರೀಕಿನವರೆಗೂ ನಾವೇನು ಮಾಡಿದ್ವಿ? ಉಪವಾಸ ಪ್ರಾರ್ಥನೆಯನ್ನು ನಾವು ದೇವ್ರ ಹತ್ರ ಮಾಡಿದ್ವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಕನಸುಗಳು ನೀವು ಒಂದು ವೇಳೆ ದೇವರ ಹತ್ತಿರ ಹೊಂದ್ಕೊಂಡಿರೋದೇ ಆದರೆ, ದೇವರು ನಿನ್ನನ್ನು ಈ ರೀತಿಯಲ್ಲಿ ಆಶೀರ್ವದಿಸ್ತಾರೆ ಅಂತ ದೇವರು ನಿನಗೆ ದರ್ಶನವನ್ನು ತೋರಿಸಿರೋದೇ ಆದರೆ, ಖಂಡಿತ ಅದನ್ನು ದೇವರು ನೆರವೇರಿಸ್ತಾರೆ. ಕುಗ್ಗೋಗ್ಬಾರ್ದು. ಆ ಕನಸು ನೆರವೇರೋದಿಲ್ವೇನೋ, ಜನ ನಮ್ಮನ್ನು ಅವಮಾನ ಮಾಡ್ತಾರೇನೋ, ಜನ ನಮ್ಮನ್ನು ಕೇವಲವಾಗಿ ನೋಡ್ತಾರೇನೋ ಅಂತೇಳಿ ಕುಗ್ಗಿ ಹೋಗದೆ ನಾವೇನು ಮಾಡಬೇಕು? ಆ ಕನಸಿಗಾಗಿ ನಾವು ದೇವ್ರ ಹತ್ರ ಮೊರೆ ಇಟ್ಟು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಿಮಗಿರುವಂಥ ಕನಸುಗಳು ನೆರವೇರಬೇಕು ಅಂತಂದರೆ ಸೋಮಾರಿತನ ಇದ್ದರೆ ಖಂಡಿತವಾಗಿ ಆ ಕನಸು ನೆರವೇರೋದಿಲ್ಲ. ಏನೋ ದೊಡ್ಡ ಕನಸನ್ನು ನಾವು ಇಟ್ಕೊಂಡಿರ್ತೀವಿ, ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿರ್ತೀವಿ. ಆ ದೊಡ್ಡ ಉದ್ದೇಶ ಇಟ್ಕೊಂಡು ಒಂದು ಸೋಮಾರಿತನದಿಂದ ನಾವು ಕೆಲಸ ಮಾಡ್ದಿರ ನಾವು ಸುಮ್ಮನೆ ತಿಂದು ಮಲಗಿ ಆ ಕನಸು ನೆರವೇರಬೇಕು, ಆ ಕನಸು ನೆರವೇರಬೇಕು ಅಂತಂದರೆ ಖಂಡಿತ ಅದು ನೆರವೇರೋದಿಲ್ಲ. ನಾವೇನು ಮಾಡಬೇಕು? ಸೋಮಾರಿಗಳಾಗಿರದೆ ನಾವು ಶ್ರಮೆಯಿಂದ ದುಡಿಯುವಂಥವ್ರಾಗಬೇಕು. ಶ್ರಮೆಯಿಂದ ಅದಕ್ಕೆ ಪ್ರಯಾಸ ಪಡಬೇಕು. ಪ್ರಯಾಸ ಪಡಲಿಲ್ಲ ಅಂತಂದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ. ಬಡವರಾಗಿ ಹುಟ್ಟಿ ಬಡವರಾಗಿ ಸತ್ತೋಗ್ತೀವಿ. ಅವಿದ್ಯಾವಂತರಾಗಿ ಹುಟ್ಟಿ ಅವಿದ್ಯಾವಂತರಾಗಿಯೇ ಸತ್ತೋಗ್ತೀವಿ. ನಮ್ಮ ದೇಹ ಮಣ್ಣಿಗೆ ಮಣ್ಣಾಗುತ್ತೆ, ದೇವ್ರ ಉದ್ದೇಶ ನೆರವೇರೋದಿಲ್ಲ. ಇವತ್ತು ದೇವ್ರ ಉದ್ದೇಶ ನೆರವೇರಬೇಕು ಅಂತಂದ್ರೆ, ದೇವರ ಒಂದು ಚಿತ್ತ ನಿನ್ನ ಜೀವನದಲ್ಲಿ ನೆರವೇರ್ಬೇಕಂತಂದ್ರೆ ಒಂದು ದೊಡ್ಡ ಕನಸನ್ನು ಇಟ್ಕೊಳ್ಳಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇಟ್ಕೊಳ್ಳಿ. ದೇವ್ರ ಹತ್ರ ಕೇಳಿ, ದೇವರೇ ನನಗೊಂದೊಳ್ಳೆ ಉದ್ದೇಶವನ್ನು ಕೊಡು, ನನ್ನ ಜೀವನದಲ್ಲಿ ಒಂದೊಳ್ಳೆ ಕನಸನ್ನು ಕೊಡು ಅಂತೇಳಿ ಆ ಕನಸನ್ನು ಹೊಂದ್ಕೊಂಡು ಆ ಕನಸಿಗಾಗಿ ಪ್ರಯಾಸ ಪಡಿ. ಒಂದು ವೇಳೆ ನಿಮಗೆ ಕೊಡಲಿಲ್ಲ ಕನಸು ಅಂತಂದರೆ, ಬೈಬಲಲ್ಲಿ ಪ್ರತಿ ಭಾನುವಾರ ದೇವರು ಯಾವ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ ಆ ವಾಕ್ಯಗಳನ್ನು ಒಮ್ಮೆ ಆಲೋಚಿಸಿರಿ. ಯೋಸೇಫನು ಒಬ್ಬ ಕನಸುಗಾರನಾಗಿದ್ದ. ನಿಮ್ಮ ಜೀವನದಲ್ಲಿ ಕನಸಿದೆಯಾ? ಕನಸಿದೆಯಾ ನಿಮ್ಮ ಜೀವನದಲ್ಲಿ? ಒಂದು ವೇಳೆ ಕನಸಿಲ್ಲ ಅಂತಂದ್ರೆ ಇವತ್ತೇ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ. ದೇವರ ಚಿತ್ತಕ್ಕನುಗುಣವಾಗಿ ಒಂದು ಕನಸನ್ನು ಇಟ್ಕೊಳ್ಳಿ. ಬೈಬಲ್ ಹೇಳ್ತದೆ, ದೇವರು ಕೊಡುವಂಥ ಆಶೀರ್ವಾದ ಭಾಗ್ಯದಾಯಕವಾಗಿರ್ತದೆ. ಆ ಆಶೀರ್ವಾದ ವ್ಯಸನವನ್ನ ಸೇರಿಸೋದಿಲ್ಲ. ಹಲ್ಲೆಲೂಯಾ.
ದೇವ್ರು ಏನಾದ್ರು ಒಂದು ಕನಸು ಕೊಟ್ಟಿದ್ದಾರೆ ಅಂತಂದ್ರೆ, ನಿಮಗೆ ದೇವ್ರು ಏನಾದ್ರು ಒಂದು ಉದ್ದೇಶ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ವ್ಯಸನ ಇರೋದಿಲ್ಲ. ಅದು ಆಶೀರ್ವಾದಕರವಾಗಿ, ಭಾಗ್ಯದಾಯಕವಾಗಿ ಅದು ದೇವರು ನಮಗೆ ಕೊಡುವಂತ ದೇವರಾಗಿದ್ದಾರೆ. ಒಂದು ಕನಸಿಟ್ಕೊಳ್ಳಿ. ಏನು ಕನಸಿಟ್ಕೊಳ್ತೀರಾ? ಈ ವರ್ಷ ಒಂದು ಬೈಬಲ್ ಓದಬೇಕು ಅಂತ ಒಂದು ಇಟ್ಕೊಳ್ಳಿ. ಇಲ್ಲಾಂದ್ರೆ ಈ ವರ್ಷ ಒಂದು 10 ಆತ್ಮಗಳಿಗೆ ಸ್ವಾರ್ಥ ಹೇಳ್ಬೇಕಂತ ಒಂದು ಇಟ್ಕೊಳ್ಳಿ. ಅಥವಾ ಈ ವರ್ಷ ನಾನು ಈ ರೀತಿಯಲ್ಲಿ ಬದುಕಬೇಕು, ದೇವ್ರಿಗಾಗಿ ಏನಾದರೂ ಸಾಧನೆ ಮಾಡಬೇಕಂತ ಒಂದು ಕನಸಿಟ್ಕೊಳ್ಳಿ. ಅಥವಾ ದೇವ್ರು ನಿಮಗೆ ನಿರ್ದಿಷ್ಟವಾಗಿರುವಂಥ ಕನಸನ್ನು ಏನಾದರೂ ತೋರಿಸಿದ್ರೆ ಆ ಕನಸನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಬಟ್ ಏನೋ ಒಂದು ಸಾಧನೆ ಮಾಡಿ. ಸಾಧನೆ ಮಾಡ್ದಿರಾ ದಿನಾ ಕೂಲಿ ಕೆಲ್ಸಕ್ಕೆ ಹೋಗೋದು, ಕೂಲಿ ಮಾಡೋದು, ಮನೆಗೆ ಬರೋದು, ಮಲಗೋದು, ಮತ್ತೆ ಎದ್ದೇಳೋದು, ಕೂಲಿ ಕೆಲ್ಸಕ್ಕೆ ಹೋಗೋದು, ಕೂಲಿ ಮಾಡೋದು, ಮನೆಗೆ ಬರೋದು, ಮಲಗೋದು, ಮತ್ತೆ ಹೋಗೋದು, ಕೂಲಿ ಕೆಲಸ ಮಾಡೋದು, ಇದೇ ನಮ್ಮ ಜೀವನ ಆಗಬಾರ್ದು. ನಾವೇನು ಮಾಡಬೇಕು? ಒಂದು ಸ್ಟೆಪ್ ಮೇಲೆ ಬರಬೇಕು. ಒಂದು ಸ್ಟೆಪ್ಪನ್ನು ಮೇಲೆ ಬರಬೇಕಂದ್ರೆ ಒಂದು ಕನಸು, ಒಂದು ಉದ್ದೇಶ ನಮಗಿರಬೇಕು. ನಮ್ಮ ದೇವರು ಕನಸುಗಳ ಮೂಲಕವಾಗಿ ಮಾತಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಬೈಬಲಲ್ಲಿ ಅನೇಕರ ಸಂಗಡ ದೇವರು ಕನಸುಗಳಲ್ಲಿ ಮಾತಾಡಿದ್ದಾರೆ. ದೇವರು ಬೈಬಲಲ್ಲಿ ಐಗುಪ್ತ ದೇಶದಲ್ಲಿ ಇರುವಂಥ ಫರೋಹನಿಗೆ ಒಂದು ಕನಸನ್ನು ಕೊಡ್ತಾರೆ. ಆ ಫರೋಹನ ಕನಸಲ್ಲಿ ಏನು ಬರುತ್ತೆ? ಫರೋಹನಿಗೆ 2 ಕನಸು ಬರ್ತದೆ. ಫರೋಹನಿಗೆ 2 ಕನಸು ಬರುತ್ತೆ ಬೈಬಲಲ್ಲಿ. ಏನು ಕನಸು ಬರುತ್ತೆ? ಕನಸು ಬಂದಿರ್ತದೆ, 2 ಕನಸು ಬಂದಿರ್ತದೆ. ಆ ಕನಸಿನ ಅರ್ಥ ಹೇಳೋದಕ್ಕೆ ಯಾರಿಗೂ ಬರೋದಿಲ್ಲ. ಅದಕ್ಕೆ ಯೋಸೇಫನನ್ನ ಕರೆಸಿ ಆ ಕನಸಿನ ಅರ್ಥವನ್ನು ತಿಳಿಸ್ತಾರೆ. ಆ ಕನಸಿನ ಅರ್ಥ ಹೇಳಿದಾಗ ಓ, ದೇವರ ಜ್ಞಾನ ಯೋಸೇಫನಲ್ಲಿದೆ ಅಂತೇಳಿ ಫರೋಹನ್ ಏನು ಮಾಡ್ತಾನೆ? ಯೋಸೇಫನನ್ನ ಏನು ಮಾಡ್ತಾರೆ? ಆಮೇಲೆ ಇನ್ನೊಂದು ಕನಸು ಬರುತ್ತೆ. 7 ತೆನೆಗಳು ತುಂಬ ಚೆನ್ನಾಗಿ ಬಲ್ತು, ತುಂಬ ಚೆನ್ನಾಗಿ 7 ತೆನೆ ಬೆಳೆದಿರ್ತದೆ. ಆಮೇಲೆ 7 ತೆನೆ ಒಣಗೋಗಿ ಬೀಜ ಇಲ್ಲದೆ ಇರುವಂಥ ತೆನೆಗಳು ಬಂದು ಈ ಚೆನ್ನಾಗಿ ಬೆಳೆದು ಫಲವತ್ತಾಗಿ ಬಂದಂಥ ತೆನೆಗಳನ್ನು ಈ 7 ತೆನೆಗಳು ತಿಂದಾಕುತ್ತೆ. ದೇವರು ಫರೋಹನಿಗೆ ಮುಂದೆ ನಡೆಯುವಂಥ ವಿಷಯದ ಬಗ್ಗೆ ಕನಸಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ದೇವರು ನಮ್ಮ ಕನಸುಗಳಲ್ಲಿ ಆತನ ದರ್ಶನಗಳ ಮೂಲಕವಾಗಿ ಆತನ ನಮ್ಮ ಸಂಗಡ ಬೈಬಲಲ್ಲಿ ದೇವರು ನೆಬೂಕದ್ನೆಚ್ಚರ್ ಅನ್ನುವಂಥ ಒಬ್ಬ ರಾಜನಿಗೆ ಒಂದು ಕನಸನ್ನು ಕೊಡ್ತಾರೆ. ದಾನಿಯೇಲನ ಬರೆದಂಥ ಪುಸ್ತಕದಲ್ಲಿ ನೆಬೂಕದ್ನೆಚ್ಚರನಿಗೆ ಒಂದು ಕನಸನ್ನು ದೇವರು ಕೊಡ್ತಾರೆ. 2 ಕನಸುಗಳನ್ನು ದೇವರು ಕೊಡ್ತಾರೆ ನೆಬೂಕದ್ನೆಚ್ಚರನಿಗೆ. ಮೊದಲನೇ ಕನಸು, ನೆಬೂಕದ್ನೆಚ್ಚರನಿಗೆ ಬರುವಂಥ ಕನಸು, ಒಂದು ದೊಡ್ಡ ವಿಗ್ರಹ, ಅದರ ತಲೆ ಬಂಗಾರ, ಎದೆ ಎನ್ನುವಂಥದ್ದು ಬಂಗಾರ, ಹಿತ್ತಾಳೆ, ಕಬ್ಬಣ, ಮಣ್ಣು. ಒಂದು ದರ್ಶನ ದೇವ್ರು ಕೊಡ್ತಾ ಇದೆ. ಯಾರಿಗೆ? ನೆಬೂಕದ್ನೆಚ್ಚರನಿಗೆ. ಆ ಕನಸಿನ ಅರ್ಥ ಯಾರಿಗೂ ಹೇಳಕ್ ಬರಲ್ಲ. ಆಗ ದೇವರು ಆ ಕನಸಿನ ಅರ್ಥವನ್ನು ಹೇಳುವಂಥ ಜ್ಞಾನವನ್ನು ದಾನಿಯೇಲನಿಗೆ ಕೊಟ್ಟಿರ್ತಾರೆ. ದಾನಿಯೇಲನ ಬಂದು ನೆಬೂಕದ್ನೆಚ್ಚರನಿಗೆ ಕನಸನ್ನ ಹೇಳ್ತಾರೆ. ಈಗ ನಾವು ಆಡಳಿತ ಮಾಡ್ತಾ ಇರುವಂಥದ್ದು ತಲೆ, ನಿಮ್ಮ ಒಂದು ಆಡಳಿತ ಆದಮೇಲೆ ಈ ಹಿತ್ತಾಳೆದು ಬರ್ತದೆ ಆಡಳಿತ ಮಾಡಲಿಕ್ಕೆ, ಆಮೇಲೆ ಕಬ್ಬಿಣದ ಬರ್ತದೆ, ಆಮೇಲೆ ಮಣ್ಣು ಬರುತ್ತೆ, ಆಮೇಲೆ ಬೆಟ್ಟದ ಮೇಲೆ ಒಂದು ದೊಡ್ಡ ಬಂಡೆ ಬಂದು ಈ ವಿಗ್ರಹವನ್ನು ಒಡೆದಾಕುತ್ತೆ. ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತೇಳಿ ಮೊದಲನೇ ಕನಸನ್ನು ನೆಬೂಕದ್ನೆಚ್ಚರನಿಗೆ ದಾನಿಯೇಲನ ಹೇಳ್ತಾನೆ. ನೆಬೂಕದ್ನೆಚ್ಚರನಿಗೆ ಇನ್ನೊಂದು ಕನಸು ಬರುತ್ತೆ. ಒಂದು ದೊಡ್ಡ ಮರ, ಆ ಮರ ದೊಡ್ಡದಾಗಿ ಬೆಳೆದು ಬಿಟ್ಟಿರ್ತದೆ, ಅಗಲವಾಗಿ ರೆಂಬೆಗಳಲ್ಲ, ಅದ್ರ ಮೇಲೆ ಅನೇಕ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಗೂಡುಗಳು ಕಟ್ಕೊಂಡಿರ್ತದೆ. ಆಗ ದೇವರು ಬಂದು ಈ ಮರನ ಕಡೀರಿ ಅಂತೇಳಿ ಕಡ್ದಾಕ್ಸಿ ಅದರ ಬುಡನ ಮಾತ್ರ ದೇವರು ಅಲ್ಲಿ ಮಿಕ್ಕಿಸ್ತಾರೆ. ಅದ್ರ ಕನಸಿನ ಅರ್ಥನೂ ನೆಬೂಕದ್ನೆಚ್ಚರನಿಗೆ ಗೊತ್ತಾಗೋದಿಲ್ಲ. ಮತ್ತೆ ದಾನಿಯೇಲನ ಬಂದ ಕನಸಿನ ಅರ್ಥ ಹೇಳ್ತೀನಿ. ಏನಂತ? ಸ್ವಾಮಿ, ನೀನೇ ದೊಡ್ಡ ಮರ, ದೊಡ್ಡದಾಗಿ ಬೆಳೆದಿದ್ಯಾ, ನಿನ್ನನ್ನು ನೀನು ಹೆಚ್ಚಿಸ್ಕೊಳ್ಳುವಂಥ ಒಂದು ಸಮಯ ಬರುತ್ತೆ. ಆ ಸಮಯ ಬಂದಾಗ ನಿನ್ನನ್ನು ದೇವರು ಏನು ಮಾಡ್ತಾರೆ? ಬುದ್ಧಿಹೀನನಾಗಿ ಮಾಡಿ
ನೀನು ಸತ್ತೋಗ್ದಿರ 7 ವರ್ಷ ನೀನೊಬ್ಬ ಹುಚ್ಚನಾಗಿ 7 ವರ್ಷ ಹಸುಗಳ ಥರ ಉಲ್ಮೇಯ್ಕೊಂಡು ಕಾಡಲ್ಲಿ ನೀನು ಬಿದ್ದಿರ್ತೀಯ. 7 ವರ್ಷ ಆದಮೇಲೆ ದೇವ್ರು ನಿನಗೆ ಮತ್ತೆ ಜ್ಞಾನ ಕೊಡ್ತಾರೆ ಅಂತೇಳಿ ದೇವ್ರು ಇನ್ನೂ ಒಂದು ಕನಸನ್ನು ನೆಬೂಕದ್ನೆಚ್ಚರನಿಗೆ ಕೊಡ್ತಾರಾ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ, ಅದಕ್ಕೆ ಹೇಳೋದು, ಬೈಬಲ್ನ ಒಂದು ವರ್ಷಕ್ಕೆ 1 ಸಾರಿ ಆದರೂ ಓದಬೇಕು. ನೀವು ಬೈಬಲ್ನ ಒಂದು ವರ್ಷಕ್ಕೆ 1 ಸಾರಿ ಓದಲಿಲ್ಲ ಅಂತಂದ್ರೆ ನಿಮಗೆ ಯಾವ ವಾಕ್ಯನೂ ಜ್ಞಾಪಕಕ್ಕೆ ಬರಲ್ಲ. ನೋಡಿ, ಒಬ್ಬರು ಯುಚಮ್ಮ ಪಾಸ್ಟ್ ಹೇಳ್ತಾ ಇದ್ರು, 1 ವರ್ಷಕ್ಕೆ 300 ಸತಿ ಅವ್ರು ಇದುವರೆಗೂ ಬೈಬಲ್ ಓದಿದ್ದಾರೆ. 300 ಸಾರಿ ಓದಿದ್ರು ಈ ಓದ್ದಷ್ಟು ಬೈಬಲ್ನ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಆಸೆ ಬರುತ್ತೆ, ಇನ್ನ ಓದಬೇಕು. ನಾನು 1 ಸತಿ ಓದ್ಬಿಟ್ಟಿದ್ದೆ, ನನಗೆಲ್ಲ ಬೈಬಲ್ ಗೊತ್ತು ಅಂತ ಸುಮ್ಮನೆ ಇರೋಕ್ಕಾಗಲ್ಲ. ನಾವೆಷ್ಟೇ ಹಳೆ ವಿಶ್ವಾಸ ಆಗಿರ್ಬೋದು, ನಮಗೆ ಬೈಬಲ್ ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ಬೈಬಲಲ್ಲಿ ಇರುವಂಥ ಆದಿಕಾಂಡದಿಂದ ಪ್ರಕಟಣೆವರೆಗೆ ಎಲ್ಲ ಗೊತ್ತಿರ್ಬೋದು. ಆದರೂ ನಾವೇನು ಮಾಡ್ಬೇಕು? ಬೈಬಲ್ನ ಓದ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಭಾನುವಾರ ಹೇಳುವಂಥ ವಾಕ್ಯವನ್ನು ನಾವೇನು ಮಾಡಬೇಕು? ಜ್ಞಾನ ಮಾಡಬೇಕು, ಬರಿಬೇಕು, ಇಟ್ಕೋಬೇಕು ನಮ್ಮ ಹೃದಯದಲ್ಲಿ. ಅವಾಗಲೇ ನಾವು ದೇವರಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ಕೊರಿಯಾ ದೇಶ ಏನಾಗಿದೆ? ಕೊರಿಯಾ ದೇಶ ಒಂದು ಶ್ರೀಮಂತ ದೇಶ ಆಗಿದೆ. ಅಮೇರಿಕ ದೇಶ ಶ್ರೀಮಂತ ದೇಶ, ನೆದರ್ಲ್ಯಾಂಡು, ಬೇರೆ ಬೇರೆ ದೇಶಗಳನ್ನು ನೀವು ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳಾಗಿದ್ದಾವೆ. ನಮ್ಮ ದೇಶ ಮಾತ್ರ 2000 ವರ್ಷ ಆದರೂ ನಾವಿನ್ನೂ ಹಿಂಗೆ ಇದ್ದೀವಿ. ಯಾಕೆ? ನಾವು ತಡ್ರ ಥರ, ಮೂರ್ಖರ ಥರ, ಪೆದ್ರ ಥರ ಇದ್ದೀವಿ. ಚರ್ಚಲ್ಲಿ 10 ವರ್ಷ 20 ವರ್ಷ ಚರ್ಚಿಗೆ ಬಂದರೂ ಇನ್ನೂ ಒಂದು ವಾಕ್ಯ ಹೇಳಕ್ ಬರಲ್ಲ ನಮಗೆ. ಇನ್ನೂ ಒಂದು ವಾಕ್ಯ ಎಲ್ಲಿದೆ ಅಂತ ಹುಡ್ಕಾಕ್ ಬರಲ್ಲ. ಅದಕ್ಕೆ ನಮ್ಮಲ್ಲಿ ಬೆಳವಣಿಗೆ ಇಲ್ಲ. ಅದಕ್ಕೆ ನಾವು ಬಡವರು ತಾನೇ ಇದ್ದೀವಿ. ಕಾಯಿಲೆಗಳಿರೋರು ಇನ್ನೂ ಕಾಯಿಲೆಗಳಲ್ಲೇ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ನಾವು ಬಡವರು ಐಶ್ವರ್ಯವಂತರ ಆಗಬೇಕು, ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು, ನಮ್ಮ ಜೀವನದಲ್ಲಿ ಮೇಲೆ ಬರಬೇಕು ಅಂತಂದ್ರೆ ನಾವು ವಾಕ್ಯಗಳನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ఈరోజు కొరియా దేశము అమెరికా దేశం ఎంత పెద్దగా ఎదిగినవి తెలుసా? కొరియా దేశానికి బైబిల్ వాక్యం వెళ్ళి 100 సంవత్సరాలు మాత్రమే అయింది. ఇప్పుడు ప్రపంచంలో పెద్ద పెద్ద శ్రీమంతమైన దేశాలు అది ఒకటి. అమెరికా దేశము ప్రపంచంకంతా ఒక పెద్ద శ్రీమంతమైన దేశము. ఎలా మారేవంతా? కొరియా దేశం అంత శ్రీమంతం దేశం ఎలా అయింది? అమెరికా దేశం అంత శ్రీమంతమైన దేశం ఎలా అయిందమ్మా? వాళ్ళు దేవుని వాక్యాన్ని ధ్యానం చేశారు, ఆ వాక్యాన్ని వాళ్ళు హృదయంలో పెట్టుకున్నారు, ఆ వాక్యం ప్రకారం నడిచారు. అందుకే వాళ్ళు పెద్దగా ఎదిగారు. ఇప్పుడు మన దేశానికి సువార్త వచ్చి ఎన్ని సంవత్సరాలు అయినమ్మా? మీకు తెలుగులో చెప్పండి, ఎన్ని సంవత్సరాలు అయ్యా? మన ದೇಶಕ್ಕೆ ಸುವಾರ್ತೆ వచ్చి ಎన్ని ಸಂವತ್ಸರಾಲಯ್ಯ? ಸಾವಿತ್ರಮ್ಮನವ್ರೆ, ಎಷ್ಟು ವರ್ಷ ಆಯ್ತು ನಮ್ಮ ದೇಶ ಸುವಾರ್ತೆ ಬಂದು? ಎಷ್ಟು ಜನರಿಗೆ ಗೊತ್ತು ಹೇಳಿ? ಕೈ ಎತ್ತಿ ನೋಡೋಣ. ನಮ್ಮ ದೇಶಕ್ಕೆ ಸುವಾರ್ತೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಎಷ್ಟು ಜನರಿಗೆ ಗೊತ್ತು? ಅಲ್ಲಿ ಹೋಗಿ ಒಂದು ಎತ್ಕೊಂಬಂದ್ರೆ ಇಲ್ಲಿ ನೇಣಕ್ಕೆ ಬಿಡ್ತೀನಿ ನಾನು. ಎಷ್ಟು ಜನ ಗೊತ್ತು ನಮ್ಮ ಭಾರತ ದೇಶಕ್ಕೆ ಎಷ್ಟು ವರ್ಷ ಆಯ್ತು ಸುವಾರ್ತೆ? ಕೈ ಎತ್ತಿ ಸಾಕು. ಏನು ಸಂವತ್ಸರ ನಾನು ಸಮನ? ಅಂದ್ರೆ ನೇಣು ಹಾಕಂತೀನಿ ಅಂತ ಕೇಳಿದ. ಎಷ್ಟು ಸಾವಿರ ವರ್ಷ ಆಯ್ತಮ್ಮ మన దేశ సువార్త ఎన్ని సంవత్సరాలయ్యా? 2000 సంవత్సరాలు అయింది. ఎన్ని సంవత్సరాలు? 2000. 100 కాదు, 200 కాదు, 500 కాదు, 1000 కాదు, 2000. కొరియా దేశానికి సువార్తపై ఎన్ని సంవత్సరాలు అని చెప్పాను? కొరియా దేశానికి సువార్తపై ఎన్ని సంవత్సరాలయ్యా? 100 సంవత్సరాలు. ఎన్ని సంవత్సరాలు? 100 సంవత్సరాలకి ముందు కొరియా దేశంలో యేసు ప్రభు ఎవరు అంటే ఎవరికి తెలియదు. 100 సంవత్సరాలు వెనుక కొరియా దేశం ఎంత పేద దేశం అంటే మన దేశంలో పేదలు ఉన్నారు కదా, దానికినా పేదవాళ్ళు వాళ్ళు. అక్కడ తినేకి భోజనం లేదు, ఉండేకి ఇండ్లు లేదు, ఏమీ లేదు. 100 సంవత్సరాల వాళ్ళు దేవుని నమ్ముకొని దేవుని వాక్యం ప్రకారంగా నడిచారు కాబట్టి 100 సంవత్సరంలో ఇప్పుడు కొరియా దేశంలో
ఎంత పెద్దగా వాళ్ళు ఎదిగినారంటే పొద్దు శ్రీమంత దేశాలు అది ఒక దేశము. కొరే దేశానికి పోతే ఒక ఈద్లో ఒక 10 చర్చిలు ఉంటాయి. ఒక ఈద్లో ఎలా అలా వీలైంది? ఎలా సాధ్యమైంది? దేవుని వాక్యము. ఇప్పుడు మిమ్మల్ని అడిగితే, ఎవరికైనా ఒక వాక్యం అడిగితే ఇట్లా చూస్తారు. ఇట్లా మీకు తెలిసిన ఏమన్నా ఒక వాక్యం అడిగితే ఇట్లా ఆడతాయి, ఇట్లా పామెకట్టు. మన భారతంలో ఇక్కడ ఉండే వాళ్ళందరూ అట్లా ఇట్లా ఆడతారు. ఇట్లా పామెకట్టు ఇట్లా ఉంటారు. ఇట్లా గూబులెక్కట్టు ఇట్లా చూస్తారు. కానీ వాక్యం వాళ్ళ బుర్రలో లేదు, వాక్యం వాళ్ళ మనసులో లేదు, వాక్యం వాళ్ళ హృదయంలో లేదు. బైబిల్లో యా వాక్యం ఉందని తెలీదు. అడిగితే నాకు తెలియదు అంటే చుట్టూ చూస్తారు. ఇట్లా ఒకవేళ తెలిసినా కూడా ఉత్తరం ఇది తప్పు అయిందేమో అని చెప్పలేదు. అందుకే మన దేశానికి 2000 సంవత్సరాలు అయినా ఇంకా పేదవాళ్ళుగానే ఉన్నాం. ಅರ್ಥ ಆಗ್ತಾ ಇದೆಯಾ? ಅರ್ಥಮೌತಾ ಅಂದ? ಅರ್ಥ ಆಗ್ತಾ ಇದೆ ನಿಮಗೆ? ಇವತ್ತು ಕೊರಿಯಾ ದೇಶ ಆಗ್ಬೋದು, ಅಮೆರಿಕ ದೇಶ ಆಗ್ಬೋದು, ಬೇರೆ ಬೇರೆ ದೇಶಗಳನ್ನ ನೋಡಿ ಅವ್ರ ಸುವಾರ್ತೆಯನ್ನು ಅಂಗೀಕರಿಸಿದ್ರು, ಆ ವಾಕ್ಯದ ಪ್ರಕಾರ ನಡೆದ್ರು, ಅವ್ರು ಬೆಳೆದ್ರು. ಅದಕ್ಕೆ ಅವ್ರ ದೇಶ ದೊಡ್ಡ ಶ್ರೀಮಂತ ದೇಶ ಆಯಿತು. ನಾವಿನ್ನೂ ಬಡವರು. ಯಾಕೆ? ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ತಾ ಇಲ್ಲ, ಜ್ಞಾಪಕ ಇಲ್ಲ ನಮಗೆಲ್ಲ ಏನು ತಿನ್ನಬೇಕು? ಮಧ್ಯಾಹ್ನಕ್ಕೆ ಹೋಗಿ ಚಿಕನ್ ಮಾಡಬೇಕಾ, ಮಟನ್ ಮಾಡಬೇಕಾ? ಇಲ್ಲ ನಮ್ಮ ಯಜಮಾನ್ ಇವತ್ತು ಮಟನ್ ತರ್ತಾರೋ ಚಿಕನ್ ತರ್ತಾರೋ, ಇಲ್ಲ ಬರೀ ಏನು ತರಕಾರಿ ಸಾರು ಮಾಡಬೇಕಾ? ಇದೇ ನಮಗೆ ಚಿಂತೆ. ಈ ಚಿಂತೆ ಎಲ್ಲ ಬಿಟ್ಟು ನಾವೇನು ಮಾಡಬೇಕು? ದೇವರ ವಾಕ್ಯಗಳನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ನಮ್ಮ ದೇವರು ಕನಸಿನಿಂದ ಮಾತಾಡುವಂಥ ದೇವರಾಗಿದ್ದಾರೆ. ಪಕ್ಕದಲ್ಲಿರೋ ಕೈ ಕೊಟ್ಟೇಳಿ, ನಮ್ಮ ದೇವರು ಕನಸುಗಳಿಂದ ಮಾತಾಡುವಂಥ ದೇವರಾಗಿದ್ದಾರೆ. ಏಯ್ ಹೇಳೋ, ನಮ್ಮ ದೇವರು ಕನಸುಗಳಿಂದ ಮಾತಾಡುವಂಥ ದೇವರಾಗಿದ್ದಾರೆ. ದೇವರು ನಿಮ್ಮ ಕನಸುಗಳನ್ನು ನೆರವೇರಿಸಲಿ. ಆಮೇನ್, ಆಮೇನ್. ಕೊನೆಗೆ ಒಂದೇ ಒಂದು ವಾಕ್ಯ ಓದ್ಕೊಂಡು ನಾವು ಮುಗಿಸ್ಬಿಡೋಣ. ಇವತ್ತಿನ ವಾಕ್ಯ ಭಾಗದ ಕೊನೆಯ ಭಾಗ, ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇದೆ. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ನಿಮಗೆ ದರ್ಶನ ಇಲ್ಲ ಅಂತಂದ್ರೆ, ನಿಮಗೆ ಕನಸಿಲ್ಲ ಅಂತಂದ್ರೆ, ನೀವು ಅಂಕೆ ಮೀರ್ತೀರಂದ್ರೆ ಮೀರಿ. ನೀನು ಜಾಸ್ತಿ ಮೀರ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾರಲ್ಲ, ಬೈಯಲ್ಲ ಮನೇಲಿ. ನಡೀತಾರ ಅಂದ್ರೆ ದರ್ಶನ ಇಲ್ಲ ಅಂತಂದ್ರೆ, ಕನಸಿಲ್ಲ ಅಂತಂದ್ರೆ ದೇವ್ರನ್ನ ಮೀರಿ ನಡೆಯೋದು. ಯಾರನ್ನೂ ಕೇರ್ ಮಾಡಲ್ಲ, ಯಾರ ಮಾತು ಕೇಳಲ್ಲ. ನೀನು ಹೇಳೋದು ನನಗೆ ಏನೇನಕ್ಕೂ ಸಮ ಅಲ್ಲ ಅನ್ನೋದು. ನೀನು ಹೇಳಿದ್ರೆ ಹೇಳ್ಕೊ ಹೋಗು, ನಾನು ಇರೋದು ಹಿಂಗೆ, ನಾನು ಬದುಕೋದು ಹಿಂಗೆ, ನಾನು ಬಾಳೋದು ಹಿಂಗೆ, ನನ್ನ ಜೀವನ ನನ್ನ ಇಷ್ಟ. ಈ ದುರಂಕಾರದ ಮಾತುಗಳು ಯಾವಾಗ ಬರುತ್ತೆ? ದರ್ಶನ ಇಲ್ಲದೆ ಇರುವಾಗ, ಕನಸಿಲ್ಲದೆ ಇರುವಾಗ, ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿಲ್ಲದೆ ಇರುವಾಗ ಮೀರಿ ನಡೀತಾರೆ. ಆದರೆ ಧರ್ಮೋಪದೇಶವನ್ನು ಕೈಗೊಳ್ಳುವವನು ಧನ್ಯನಾಗುವನು. ದೇವರ ವಾಕ್ಯದ ಅನುಗುಣವಾಗಿ ನಡೆಯುವವನು ಆಶೀರ್ವಾದ ಹೊಂದಿಕೊಳ್ಳುವನು. ಅಂಕೆ ಮೀರಿ ನಡೀತಿರೋ, ಧರ್ಮೋಪದೇಶವನ್ನ ಕೈಗೊಂಡು ನಡೀತಿರೋ? ಇವಾಗ ಒಂದ್ ಸ್ವಲ್ಪ ಹುಷಾರಾದ್ರೆ ಎಲ್ಲರೂ. ಅಂಕೆ ಮೀರಿ ನಡೀತಿರೋ, ಧರ್ಮೋಪದೇಶವನ್ನ ಕೈಗೊಂಡು ನಡೀತಿರೋ? ನಾವೆಲ್ಲ ಧರ್ಮೋಪದೇಶ ಕೈಗೊಂಡು ನಡೆಯೋಣವಾ? ಒಳ್ಳೆ ಕನಸನ್ನ ಇಟ್ಕೊಂಡು ಏನಾದರೂ ದೇವ್ರಿಗಾಗಿ ಸಾಧನೆ ಮಾಡೋಣವಾ? ದೇವರ ರಾಜ್ಯಕ್ಕಾಗಿ ನಾವೇನಾದರೂ ಕೆಲಸ ಮಾಡೋಣವಾ? ಹಾಗಾದ್ರೆ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ದೇವರೇ, ನೀನು ಕನಸುಗಳಲ್ಲಿ ಮಾತಾಡುವ ದೇವರಪ್ಪ, ನೀನು ದರ್ಶನದಲ್ಲಿ ಮಾತಾಡುವ ದೇವರು ಕರ್ತನೆ. ನಮ್ಮ ಸಂಗಡವನ್ನು ನೀನು ಮಾತನಾಡಪ್ಪ. ನಮಗೆ ದರ್ಶನ ಕೊಡಪ್ಪ, ನಮಗೆ ಕನಸು ಕೊಡಪ್ಪ. ಆ ದರ್ಶನದ ಪ್ರಕಾರ ನಾವು ನಡೆಯುವಂತೆ ಸಹಾಯ ಮಾಡಪ್ಪ. ಆ ಕನಸಿನ ಪ್ರಕಾರ ನಡೆಯುವಂತೆ ಸಹಾಯ ಮಾಡಪ್ಪ. ಆಶೀರ್ವಾದ ಮಾಡು ಕರ್ತನೆ. ಇವತ್ತಿಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಮಾತಾಡಪ್ಪ. ಈ ವರ್ಷದಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಬದುಕುವಂತೆ ಸಹಾಯ ಮಾಡಪ್ಪ.
ದೇವರಿಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಪ್ಪ. ಅದ್ಭುತ ಮಾಡು ಕರ್ತನೆ, ಸಹಾಯವನ್ನ ಮಾಡು. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತ ಇವತ್ತು ಬಂದಿರುವಂಥ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್.